ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನಗಳ ನಂತರ ಮಾರ್ನಿಂಗ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಶಾವಿಗೆ ಬಾತನ್ನ ಮಾಡ್ತಾಯಿದ್ದೀನಿ. ಅದನ್ನು ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಮಗಳದ್ದು ಲಾಸ್ಟ್ ಡೇ ಸ್ಕೂಲ್ ಕೂಡ, ಹಾಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಕೂಡ ಇದೆ. ಹಾಗೆ ಸ್ಕೂಲಲ್ಲಿ ಕ್ಲಾಸ್ ಪಾರ್ಟಿ ಕೂಡ ಇದೆ. ಹಾಗಾಗಿ ಅವಳಿಗೆ ಕೆಲವೊಂದು ಸ್ನ್ಯಾಕ್ಸನ್ನು ಕೂಡ ನಾನು ಮುಂಚೆನೇ ಮಾಡಿಟ್ಟಿದ್ದೆ ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕು ಅಂತಂದು. ಹಾಗಾಗಿ ಇವತ್ತು ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನೆಲ್ಲ ಅವಳಿಗೆ ಕ್ಲಾಸ್ಗೆ ಕಳಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ಮೇಲಿಂದ ಅವಳಿಗೂ ಕೂಡ ರಜಾ ಇರುತ್ತೆ. ಸೊ ಕಂಟಿನ್ಯೂ ಆಗಿ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನನ್ನ ಮಗ ತುಂಬಾ ಹಠ ಮಾಡ್ತಾನೆ ಇತ್ತೀಚೆಗೆ. ಸೊ ಅವನ್ನ ನೋಡಿಕೊಂಡು ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಈಗ ನಾನು ಮೊದಲಿಗೆ ತಿಂಡಿನ ಮಾಡ್ತಾಯಿದ್ದೀನಿ. ಅವಳು ಕೂಡ ಎದ್ಬಿಟ್ಟು ಬೇಗನೆ ಎದ್ದಿದ್ದಾಳೆ. ಇವತ್ತು ಲಾಸ್ಟ್ ಡೇ ಸ್ಕೂಲ್ ಅಲ್ವಾ, ಹಾಗಾಗಿ 6:30ಗೆ ಎದ್ಬಿಟ್ಟಿದ್ದಾಳೆ. ಹಾಗೆ 8 ಗಂಟೆಗೆ ಅವಳು ಸ್ಕೂಲಲ್ಲಿ ಇರಬೇಕು. ಹಾಗಾಗಿ ಸ್ವಲ್ಪ ಬೇಗ ಎದ್ಬಿಟ್ಟು ರೆಡಿಯಾಗು ಅಂತ ಹೇಳಿದ್ದೆ. ಅವಳು ಕೂಡ ಸ್ನಾನಕ್ಕೆ ಹೋಗಿದ್ಲು. ಅವಳು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಲಂಚ್ ಏನು ಪ್ಯಾಕ್ ಮಾಡೋದೆಲ್ಲ ಇರೋಲ್ಲ, ಜಸ್ಟ್ ಸ್ನ್ಯಾಕ್ಸ್ ಅಷ್ಟೇ ಇರುತ್ತೆ. ಇವಾಗ ಎಕ್ಸಾಮ್ ಎಲ್ಲ ಇರೋದ್ರಿಂದ ತುಂಬ ಬೇಗನೆ ಬರ್ತಾಳೆ ಮನೆಗೆ. ಆಲ್ಮೋಸ್ಟ್ 1 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾಳೆ. ಇಲ್ಲಿ ನಾನು ಸಬ್ಬಕ್ಕಿನ ಕೂಡ ನೆನೆ ಹಾಕಿದ್ದೀನಿ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೂ ಕೂಡ ಸಂಡಿಗೆ, ಹಪ್ಪಳ, ಮಜ್ಜಿಗೆ ಮೆಣಸಿನ್ಕಾಯಿ, ಉಪ್ಪಿನಕಾಯಿ ಈ ಥರ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಮಾವಿನಕಾಯಿ ಸೀಸನ್ನು ಕೂಡ ಸ್ಟಾರ್ಟ್ ಆಗುತ್ತೆ ಯುಗಾದಿ ಹಬ್ಬ ಆದಮೇಲೆ. ಹಾಗಾಗಿ ಈಗ ನಾನು ಸಂಡಿಗೆನೂ ಕೂಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಹಾಗೆ ಇಲ್ಲಿ ನಾನು ತಿಂಡಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ತುಂಬಾ ದಿನ ಆಗಿತ್ತು. ಶಾವಿಗೆನ ತರಿಸೇ ಇರಲಿಲ್ಲ, ಮರ್ತೋಗ್ತಿತ್ತು. ಯಾವಾಗಲೂ ರೇಷನಲ್ಲಿ ಶಾವಿಗೆ ತರಿಸೋದೇ ಮರ್ತೋಗ್ತಾಯಿತ್ತು. ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋದೇ ತುಂಬ ರೇರ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಶಾವಿಗೆ ಉಪ್ಪಿಟ್ಟು ಅಂದರೆ ಸ್ವಲ್ಪ ಶಾವಿಗೆ ಬಾತ್ ಟೈಪೇ ಮಾಡೋಣ, ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದು ಮಾಡ್ತಾಯಿದ್ದೀನಿ. ಈಗ ಫಸ್ಟಿಗೆ ನಾನು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿಬಿಟ್ಟು ಕುದಿಯೋದಕ್ಕೆ ಅಂತ ಇಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. 2 ಕಪ್ಪಷ್ಟು ಶಾವಿಗೆನ ಹಾಕಿದ್ದೀನಿ. ಶಾವಿಗೆ ಉಪ್ಪಿಟ್ಟನ್ನು 2 ಥರ ಕೂಡ ಮಾಡ್ತಾರೆ. ಈ ಥರ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ. ಯಾವುದು ಕೂಡ ನಾನು ಇಲ್ಲಿ ಶಾವಿಗೆನ ಹುರಿದಿಲ್ಲ. ಹಸಿ ಶಾವಿಗೆನ ಈ ಥರ ನೀರಿಗೆ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಥರ ಅಂದರೆ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿ ಅದಾದಮೇಲೆ ನಾವು ನಾರ್ಮಲ್ ರವೆ ಉಪ್ಪಿಟ್ಟು ಹೆಂಗೆ ಮಾಡ್ತೀವೋ ಆ ಥರ ಮಾಡ್ತೀವಿ. ಆ ಥರ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಶಾವಿಗೆ ಬಾತು. ನೋಡ್ತಾ ಇರ್ಬೋದು, ಈಗಾಗಲೇ ಒಂದು 2-3 ನಿಮಿಷ ಕುದಿಸಿದ ತಕ್ಷಣ ಶಾವಿಗೆ ಬೆಂದಿರುತ್ತೆ. ಅದನ್ನು ತೆಗೆದುಬಿಡಬೇಕು. ಒಂದು 90% ಶಾವಿಗೆ ಬೆಂದ ತಕ್ಷಣ ತೆಗಿಬೇಕು, ಇಲ್ಲ ಅಂತಂದರೆ ತುಂಬ ಮುದ್ದೆ ಆಗುತ್ತೆ. ಅದಕ್ಕೋಸ್ಕರ ಶಾವಿಗೆ ಅಂಟಂಟು ಆಗಬಾರ್ದು ಅಂತಲೇ ನಾನು ಎಣ್ಣೆನ ಹಾಕಿದ್ದೀನಿ. ಈಗ ನಾನು ಅದನ್ನು ಒಂದು ಜಾಲರಿಗೆ ಸೋಸ್ಕೊತಾ ಇದ್ದೀನಿ. ಜಾಲರಿಗೆ ಸೋಸ್ಕೊಂಡಾದಮೇಲೆ ಅದ್ರ ಮೇಲೆ ನಾನು ತಣ್ಣೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಜಾಸ್ತಿ ಕುಕ್ ಆಗಿಬಿಡುತ್ತೆ ಶಾವಿಗೆ. ಹಾಗಾಗಿ ತಣ್ಣಗಾಗಲಿ ಅನ್ನೋದಕ್ಕೋಸ್ಕರ ನಾನು ತಣ್ಣೀರನ್ನು ಹಾಕಿಡ್ತಾ ಇದ್ದೀನಿ. ಈ ಕಡೆ ಶಾವಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಸಾಸಿವೆ, ಜೀರಿಗೆ ಏನಿರುತ್ತೋ ಸೊ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಕೆಂಪಗಾಗಬೇಕು. ಚೆನ್ನಾಗಿ ಕೆಂಪಗಾದರೆ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಮಧ್ಯದಲ್ಲಿ ತಿನ್ನೋದಕ್ಕೆ. ಗೋಡಂಬಿ ಬೇಕಿದ್ದರೂ ಹಾಕ್ಬೋದು. ನಾನು ಮರ್ತೋಗ್ಬಿಟ್ಟೆ ಗೋಡಂಬಿ ಹಾಕೋದು. ಗೋಡಂಬಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಶಾವಿಗೆ ಬಾತ್ ಮಾತ್ರ. ಸೊ ನನಗಂತೂ ತುಂಬ ಇಷ್ಟ, ಬಟ್ ನಾನು ಮರ್ತೋಗ್ಬಿಟ್ಟೆ, ಟೈಮ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ. ಹಾಗೆ ಒಂದು 2-3 ಹಸಿ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು ಎರಡನ್ನೂ ಕೂಡ ಒಟ್ಟಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕು ಕರಿಬೇವು ಮತ್ತು ಮೆಣಸಿನ್ಕಾಯಿ, ಆವಾಗ ಚೆನ್ನಾಗಿ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಮೆಣಸಿನ್ಕಾಯಿದು. ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟು. ಹಾಗೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ. ನೀವು ಕ್ಯಾರೆಟ್ ಬೀನ್ಸ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಬಟಾಣಿ, ಹಸಿ ಬಟಾಣಿ ಅಂತ ಹೇಳ್ತಾರೆ ನೋಡಿ, ಅದಿದ್ದರೆ ಹಾಕ್ಕೋಬೋದು. ನೆನೆಸಿರೋ ಬಟಾಣಿ ಎಲ್ಲ ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನಾನು ಕ್ಯಾರೆಟ್ ಬೀನ್ಸ್ ಇತ್ತು, ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಕ್ಯಾರೆಟ್ ಬೀನ್ಸ್ನ ನೀರಲ್ಲಿ ಕುದಿಸೋದಿಲ್ವಲ್ಲ, ಹಾಗಾಗಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಮೆತ್ತಗಾಗೋ ತನಕ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಬೇಗನೂ ಕೂಡ ಬೇಯುತ್ತೆ ತರಕಾರಿ ಅನ್ನೋದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನು ಲಾಸ್ಟಿಗೆ ನಿಂಬೆ ರಸನ ಹಿಂಡ್ತಾ ಇದ್ದೀನಿ.
ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಶಾವಿಗೆ ಹಾಕಿದ ಮೇಲೂ ಕೂಡ ನಿಂಬೆ ರಸನ ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಶಾವಿಗೆ ತಣ್ಣಗೆ ಹಾಕ್ಬಿಟ್ಟಿದ್ದೆ. ಶಾವಿಗೆನೂ ಕೂಡ ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಉದ್ರುದ್ರಾಗಿ ಬಂದಿದೆ ಶಾವಿಗೆ, ಎಲ್ಲೂ ಕೂಡ ಗಂಟಾಗಿಲ್ಲ, ಹಾಗೆ ಅಂಟ್ಕೊಂಡಿಲ್ಲ, ಮುದ್ದೆನೂ ಕೂಡ ಆಗಿಲ್ಲ. ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಉದ್ರುದ್ರಾದಂಥ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಂಗೆ ಕೊಬ್ಬರಿ ಚಟ್ನಿ ಏನು ಮಾಡಲಿಲ್ಲ, ಸೊ ಇದೇ ಟೇಸ್ಟಿಯಾಗಿತ್ತು ಅನ್ನೋದಕ್ಕೋಸ್ಕರ. ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಅಲ್ವಾ, ಹಾಗಾಗಿ ಹಾಟ್ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ನನ್ನ ಮಗಳಿಗೆ ಮಾತ್ರ ಈಗ ಬ್ರೇಕ್ಫಾಸ್ಟ್ ತಿನ್ನಿಸಿ ಅವಳನ್ನ ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಹಾಗೆ ಅವಳಿಗೆ ಕ್ಲಾಸ್ ಪಾರ್ಟಿ ಇರೋದ್ರಿಂದ, ಅಂದರೆ ಲಾಸ್ಟ್ ಡೇ ಅಲ್ವಾ, ಹಾಗಾಗಿ ಫ್ರೆಂಡ್ಸ್ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ಸ್ವೀಟ್ಸು ಏನಾದರೂ ಕೂಡ ಶೇರ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಟ್ಟಿದ್ದೆ, ಹಾಗೆ ಹಿಂದಿನ ದಿನ ಚಕ್ಲಿ ಮಾಡಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ. ಅದು ಕೂಡ ನಾನು ಮುಂದೆ ಒಂದು ಸಲ ಚಕ್ಲಿ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಕ್ಕಳು ಮಾಡ್ತಾ ಇದ್ದಂಗೆ ಎಲ್ಲ ತಿಂದು ಖಾಲಿ ಮಾಡಿಬಿಟ್ರು ಅರ್ಧಕ್ಕರ್ಧ. ಸೊ ಮಾಡಿರೋದು 2 ಕಪ್ಪಷ್ಟು ಅಕ್ಕಿ ಹಿಟ್ಟೇನೋ ಹಾಕಿ ಮಾಡಿದಷ್ಟು ಖಾಲಿ ಆಗಿಬಿಡ್ತು. ಇನ್ನೊಂದು 3-4 ಉಳಿದಿದೆ ಅಷ್ಟೇ ಚಕ್ಲಿ. ತುಂಬ ಇಷ್ಟಪಟ್ಟು ತಿಂದರು ನನ್ನ ಮಕ್ಕಳಿಬ್ಬರು ಕೂಡ. ಹಾಗೆ ಸ್ನ್ಯಾಕ್ಸ್ ಅಂತ ಬಂದರೆ ಬೇರೆ ಏನೋ ಹಾಕಿ ಕಳಿಸಿಲ್ಲ, ನಾನು ಚಕ್ಲಿ ಮತ್ತು ಲಡ್ಡು ಹಾಕಿ ಕಳಿಸ್ದೆ. ಹಾಗೆ ಏನೋ ಕ್ರೀಮ್ ಬಿಸ್ಕೆಟ್ ಎಲ್ಲ ತರಿಸ್ಕೊಂಡಿದ್ಲು, ಕ್ರೀಮ್ ಬಿಸ್ಕೆಟ್ ತೊಗೊಂಬ ಅಂತಂದು ಹೇಳ್ಬಿಟ್ಟು ಎಲ್ಲನೂ ಕೂಡ ಇಟ್ಟು ರೆಡಿ ಮಾಡಿ ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಂಚ್ ಬ್ಯಾಗಲ್ಲ, ಇವತ್ತು ಸ್ನ್ಯಾಕ್ಸ್ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. 2 ಡಬ್ಬದಲ್ಲೂ ಬರೀ ಸ್ನ್ಯಾಕ್ಸೇ ಇದೆ. ಸೊ ಎಲ್ಲ ಫ್ರೆಂಡ್ಸಿಗೆಲ್ಲ ಕೊಟ್ಟು ಖಾಲಿ ಮಾಡ್ಕೊಂಡು ಬಾ, ಬರೀ ನೀನೇ ತಿನ್ನಬೇಡ ಅಂತಲೂ ಹೇಳಿದ್ದೆ. ಹ್ಞೂ ಅಂತ ಹೇಳಿದ್ಲು, ಎಲ್ಲ ಫ್ರೆಂಡ್ಸಿಗೆಲ್ಲ ಕೊಟ್ಟೆ ಅಂತಂದು ಹೇಳಿದ್ಲು. ಅವಳನ್ನ ರೆಡಿ ಮಾಡಿ ಬಂದು ಬಾಕ್ಸೆಲ್ಲ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಅವಳು ಕೂಡ ಸ್ಕೂಲಿಗೆಲ್ಲ ಏನೇನು ಇಟ್ಕೋಬೇಕು ಅದೆಲ್ಲ ಇಟ್ಕೊಂಡ್ಳು. ಹಾಗೆ ಅವಳಿಗೆ ಬ್ರೇಕ್ಫಾಸ್ಟ್ ಕೂಡ ತಿನ್ನಿಸ್ದೆ. ಶಾವಿಗೆ ಉಪ್ಪಿಟ್ಟು ತಿನ್ನಿಸಾದ್ಮೇಲೆ ಒಂದು ಲೋಟ ಹಾಲು ಕುಡಿದು ಹೋಗು, ಬರೋದು ಲೇಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತಲ್ವ, ಬರೀ ಸ್ನ್ಯಾಕ್ಸ್ ಅಷ್ಟೇ ಇಟ್ಟಿರೋದು, ಅದೇನು ಹೊಟ್ಟೆ ತುಂಬಲ್ಲ ಅಂತಂದು. ಈಗ 8 ಗಂಟೆಗೆ ಅವಳು ಇನ್ನು ಸ್ಕೂಲಿಗೆ ಹೋಗಬೇಕು. ಈಗ 7:30 ಏನೋ ಆಗಿದೆ. ಇಷ್ಟು ಬೇಗ ತಿಂದಿರ್ತಾಳಲ್ವ, ಮತ್ತೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಒಂದು ಸ್ವಲ್ಪ ಹಾಲು ಕುಡಿದು ಹೋದರೆ ಒಂದು ಸ್ವಲ್ಪ ಬರೋ ತನಕ ತಡ್ಕೊಬೋದು. ಇಲ್ಲಾಂದರೆ ಹೊಟ್ಟೆ ಅಂತಿರ್ತಾಳೆ ಅವಳು. ಸ್ನ್ಯಾಕ್ಸ್ ಎಲ್ಲ ಇಟ್ಟರು ಅದೇನು ಸಾಕಾಗಲ್ಲ. ಹಾಗಾಗಿ ಬಾಟಲೆಲ್ಲ ಎತ್ತಿಟ್ಕೋ, ಆಮೇಲೆ ID ಕಾರ್ಡೆಲ್ಲ ಹಾಕೋ ಅಂತಂದೆಲ್ಲ ಹೇಳಿದ್ದೆ. ಅವಳೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಸೊ ಇವತ್ತು ಲಾಸ್ಟ್ ಎಕ್ಸಾಮು, ಹಾಗೆ ಸ್ಕೂಲು ಕೂಡ ಲಾಸ್ಟ್ ಅಲ್ವಾ, ಫುಲ್ ಖುಷಿಯಾಗಿದ್ದಾಳೆ. ಇನ್ಮೇಲೆ ಆರಾಮಾಗಿರ್ಬೋದು, ನಾನು ಓದೋದಿರಲ್ಲ, ಆರಾಮಾಗಿ ಆಟಾಡ್ಬೋದು ಅಂತ. ಇಷ್ಟು ದಿನ ಎಕ್ಸಾಮ್ ಇತ್ತಲ್ವ, ಸ್ವಲ್ಪ ನಾನು ಹೊರಗಡೆ ಎಲ್ಲ ಕಳಿಸ್ತಾ ಇರಲಿಲ್ಲ. ಆಟಾಡೋಕ್ಕೆ ಹೋಗಬೇಡ, ಓದ್ಕೊಂಡು ಹೋಗು ಅಂತೆಲ್ಲ ಹೇಳ್ತಾ ಇದ್ದೆ. ಜಾಸ್ತಿ ಓದಿಸಿದ್ದೆ. ಈ ವಾರ ಪೂರ್ತಿಯಾಗಿ ಬರೀ ಓದೋದ್ರಲ್ಲೇ ಕಳೆದಿದ್ದಾಳೆ ಅವಳ ಟೈಮು. ಆಟಾಡೋದು ಸ್ವಲ್ಪ ಕಮ್ಮಿನೇ, ಎಲ್ಲ ಓದ್ಕೊಂಡು ಆದಮೇಲೆ ಆಟಾಡೋಕ್ಕೆ ಹೋಗು ಅಂತ ಹೇಳ್ತಾ ಇದ್ದೆ. ಹಂಗಾಗಿ ಅವಳಿಗೆ ಒಂಥರ ಟಾರ್ಚರ್ ಥರ ಆಗಿಬಿಟ್ಟಿದೆ, ನನ್ನ ಫ್ರೀಯಾಗಿ ಬಿಡ್ತಿಲ್ಲ ಅಂತ. ಅದಕ್ಕೆ ಇವತ್ತೊಂಚೂರು ಬೇಗ ಇದ್ದು ಎಲ್ಲ ಅವಳೇ ರೆಡಿ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಮಗನು ನಾನು ಹೋಗ್ತೀನಿ ಅಂತಂದು ಹೇಳ್ತಾ ಇದ್ದ. ಅಂದರೆ ಅವ್ರ ಪಪ್ಪ ಬಿಡ್ತಾ ಇದ್ದಾರೆ ಇವತ್ತು, ಹಂಗಾಗಿ ಅವ್ರ ಪಪ್ಪ ಹೋಗ್ತಿದ್ದಾರಲ್ವ, ನಾನು ಹೋಗ್ತೀನಿ ಅಂತಂದು ಹಠ ಮಾಡ್ತಿದ್ದ. ಅವ್ನಿಗೆ ಹಾಲು ಕೊಡ್ತೀನಿ ಬಾ ಅಂತಂದು ಹೇಳ್ಬಿಟ್ಟು ಕರ್ಕೊಂಬಂದು ಹಾಲನ್ನ ಕೊಟ್ಟು ಅವನಿಗೆ ಆಟಾಡೋದಕ್ಕೆ ಬಿಟ್ಟೆ. ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇದ್ದ. ಹಾಗೆ ಸಂಡಿಗೆ ಹಾಕೋದಕ್ಕೆ ಅಂತಂದು 1-2 ದಿನ ಮುಂಚೆನೇ ನಾನು ಅಕ್ಕಿನ ನೆನೆ ಹಾಕಿದ್ದೆ. ಸೊ ಅದನ್ನು ಒಂದು ಸಲ ವಾಶ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಸ್ಮೆಲ್ ಬಂದಿರುತ್ತಲ್ವ, ಅದು 2 ಡೇಸ್ ತನಕ, ಅಂದರೆ ಡೈಲಿ 2 ಡೇಸ್ ಇಟ್ಟರೂ ನೆಕ್ಸ್ಟ್ ಡೇ ವಾಶ್ ಮಾಡಿ ನೀರನ್ನ ತೆಗಿತಾ ಇದ್ದೆ. ಹಾಗೆ ಇವತ್ತು ಕೂಡ ನೀರನ್ನು ತೆಗೆದು ವಾಶ್ ಮಾಡಿ ಇಡ್ತಾಯಿದ್ದೀನಿ. ಅಂದರೆ ಇವತ್ತು ಸಂಡಿಗೆ ಹಾಕಬೇಕು ಅಂತಂದು ರುಬ್ಬಿಟ್ಬಿಡೋಣ ಅಂತ. ಅಮ್ಮನೂ ಕೂಡ ಬರ್ತೀನಿ ಅಂತ ಹೇಳಿದರು, ಬೆಳಿಗ್ಗೆ ಬೇಗ ಬರ್ತೀನಿ ಅಂತ ಹೇಳಿದರು. 8 ಗಂಟೆ ಆಗಿತ್ತು, ಒಂದು 8:30 ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರಲ್ವ. ನಾನು ಅಥವಾ ಹಿಟ್ಟನ್ನು ರುಬ್ಬಿಟ್ಬಿಟ್ರೆ ಬಂದ ತಕ್ಷಣ ಹಾಕ್ಬೋದು ಅಂತಂದು. ಇಲ್ಲಾಂದರೆ ತುಂಬ ಬಿಸಿಲಾಗ್ಬಿಡುತ್ತೆ, ಟೆರೆಸ್ ಮೇಲೆ ಹೋಗೋಕ್ಕಾಗಲ್ಲ. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಮೇಲ್ಗಡೆ ಇರೋದ್ರಿಂದ ನಾವು ಸ್ವಲ್ಪ ಹತ್ತಿರನೇ ನಮಗೆ ಟೆರೆಸ್ಸು, ನಮ್ಮನೆ ಎದುರುಗಡೆನೇ ಮೆಟ್ಲಿರ್ದಿನ, ಹಾಗಾಗಿ ಬೇಗ ಹೋಗಿ ಹಾಕಿಬಿಡ್ಬೋದು. ಅಂದರೆ ಎಲ್ಲ ಐಟಮ್ನು ತೊಗೊಂಡು ಹೋಗೋದಕ್ಕೆ ಈಸಿನೇ, ನಮಗೆ ದೂರ ಏನೂ ಆಗೋಲ್ಲ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ. ಅಂದರೆ ಲಾಸ್ಟ್ ಅಲ್ವಾ, ಟೆರೆಸ್ಗೆಲ್ಲ ನಮಗೆ ಲಿಫ್ಟ್ ಇರಲ್ಲ, ಹಾಗಾಗಿ ಎತ್ಕೊಂಡು ಹೋಗೋದಕ್ಕೆ ಎದುರಿಗೆ ಇದೆ ಅಲ್ವಾ, ಸೊ ಹಂಗಾಗಿ ಈಸಿ ಅಂತ ಅನಿಸುತ್ತೆ. ಸೊ ಬೇರೆ ಕಡೆಯಿಂದ ತೊಗೊಂಬರ್ಬೇಕಂದ್ರೆ ಸ್ವಲ್ಪ ಬಿಸಿ ಇರುತ್ತೆ, ಹಂಗಾಗಿ ಯಾರೂ ಹಾಕಲ್ಲ ಇಲ್ಲಿ. ಸೊ ನಮ್ಮನೆ ಎದುರುಗಡೆನೇ ಮೆಟ್ಲಿರೋದ್ರಿಂದ ನನಗೆ ಒಂಥರ ಈಸಿ ಅನಿಸ್ಬಿಡ್ತು ಸಂಡಿಗೆ ಎಲ್ಲ ಹಾಕೋದಕ್ಕೆ. ಅಥವಾ ಏನಾದರೂ ಒಣಗಿಸ್ಕೋಬೇಕು ಅಂತಂದರೆ ಕೀ ಹಾಕಿರ್ತಾರೆ, ಸೊ ನಾವು ಅಲ್ಲಿ ಕೀನ ಇಸ್ಕೋಬೇಕಾಗುತ್ತೆ ಟೆರೆಸ್ದು.
ಸೊ ಮತ್ತೆ ನಮ್ಮದೆಲ್ಲ ಕೆಲಸ ಆದಮೇಲೆ ಮತ್ತೆ ನಾವು ಟೆರೆಸ್ದು ಕೀ ಅಂದರೆ ಡೋರ್ದು ಕೀ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತೆ ನಾವು ಸೆಕ್ಯೂರಿಟಿಗೆ ವಾಪಸ್ ಕೊಡಬೇಕು. ಸೊ ನಾನು ಹಿಟ್ಟನ್ನೆಲ್ಲ ರುಬ್ಬಿ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ಕಾಯ್ತಾ ಇದ್ದೀನಿ. ಅವ್ರಂದರೆ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಎರಡೆರಡು ದೊಡ್ಡ ದೊಡ್ಡ ಪಾತ್ರೆನಲ್ಲಿ ಮಾಡಬೇಕು. ಹಂಗಾಗಿ ಅಮ್ಮ ಬಂದಮೇಲೆ ಅದನ್ನು ಬೇಯಿಸೋದಕ್ಕೆ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಿಟ್ಟನ್ನೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮಮ್ಮ ಬರೋ ತನಕ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತಂದು ಫಸ್ಟು ಬಾಗಿಲಿಗೆಲ್ಲ ಕ್ಲೀನ್ ಮಾಡಿ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು. ಸೊ ಬೇಸಿಗೆ ಬಂತು ಅಂದರೆ ನಾವು ಕೂಡ ಚಿಕ್ಕವರಿದ್ದಾಗ ಈ ಥರ ಸಂಡಿಗೆ ಹಾಕೋದು, ಹಪ್ಪಳ ಮಾಡೋದು, ಬರೀ ಇದನ್ನೇ ಮಾಡ್ತಾಯಿದ್ವಿ. ಚಿಕ್ಕವರಿದ್ದಾಗೆಲ್ಲ ಜಾಸ್ತಿ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತಾಯಿದ್ರು ನಮ್ಮಮ್ಮ ಅವರೆಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಕಡಿಮೆ, ನಮ್ಮಮ್ಮ ಒಂದೇ ಮಾಡ್ಕೊತಾ ಇತ್ತು. ಲಾಸ್ಟ್ ಇಯರೆಲ್ಲ ಒಬ್ಬೊಬ್ಬರೇ ಮಾಡ್ಕೊಂಡಿದ್ದಾರೆ ಹಪ್ಪಳ ಸಂಡಿಗೆ ಎಲ್ಲ. ಈ ವರ್ಷವೇ ನಮ್ಮ ಪಾಪು ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ, ಸೊ ಮಾಡೋದಕ್ಕೆ ಒಂಚೂರು ಕೈ ಬಿಡ್ತಾನೆ ಅಂತಂದು ಮಾಡೋದಕ್ಕೆ ಅಂತಂದು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಅವನು ಕೂಡ ಸುಮ್ಮನೆ ಇದ್ದ, ಅಂದರೆ ಅವನಿಗೂ ಹಾಕೋದಕ್ಕೆ ಕೊಡಬೇಕಿತ್ತು, ಬಟ್ ನಾವು ಕೊಡ್ತಾ ಇರಲಿಲ್ಲ. ತುಂಬ ಸುಡ್ತಾ ಇರುತ್ತಲ್ವ, ಸೊ ಅದು ಹಾಗಾಗಿ ನಾವು ಹಾಕೋದಕ್ಕೆ ಕೊಡ್ತಾ ಇರಲಿಲ್ಲ. ಅವ್ನು ಸಿಟ್ಟು ಮಾಡ್ಕೊಂಡು ಕುತ್ಕೊಂಡ್ಬಿಡೋಣ. ಸೊ ಇಲ್ಲಿ ಬಾಲ್ಕನಿಯಲ್ಲೆಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು. ಬರೀ ತುಳಸಿ ಗಿಡ ಅಷ್ಟೇ ಇಟ್ಟಿದ್ದಾರೆ. ಅಂದರೆ ಇವಾಗೇನಾದರೂ ಈಗೆಲ್ಲ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಾಯಿದ್ದೀವಲ್ವ, ಅದನ್ನು ಬಿಡಿಸೋದಕ್ಕಾಗಲಿ ಸ್ವಲ್ಪ ಒಣಗಿಸೋದಕ್ಕಾಗಲಿ ಸ್ವಲ್ಪ ಜಾಗ ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಪಾಟ್ನೆಲ್ಲ ಆ ಕಡೆ ಸೈಡ್ ಇಟ್ಬಿಟ್ಟಿದ್ದಾರೆ. ಅಂದರೆ ಇನ್ನೊಂದು ಬಾಲ್ಕನಿ ಇದೆ, ಅಲ್ಲಿಟ್ಟಿದ್ದಾರೆ. ಹಾಗಾಗಿ 2 ತುಳಸಿ ಗಿಡನ ಕೆಳಗಡೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಟ್ಟಿಗೆ ಎಲ್ಲ ತೆಗೆದು ಎಲ್ಲ ನೀಟ್ ಮಾಡಿ ಇಟ್ಟಿದ್ದೀನಿ. ಲಾಸ್ಟ್ ಯಾರಾದರೂ ನನ್ನ ಹಳೆ ವ್ಲಾಗೆಲ್ಲ ನೋಡಿದ್ರೆ ಈ ಕಡೆ ಎಲ್ಲ ಗಿಡಗಳೆಲ್ಲ ಇತ್ತು. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಒಂದು ಸಲ ಗೊತ್ತಾಗುತ್ತೆ. ಹಂಗೆ ಕೆಳಗಡೆ ಒಂದು ರಂಗೋಲಿ ಹಾಕೋಣ ಅಂತ ಹಾಕಿದ್ದೆ. ಅದು ಹಾಕಿ 1 ಅವರ್ ಅಷ್ಟೇ. ನನ್ನ ಮಕ್ಕಳೆಲ್ಲ ಅಲ್ಲಿ ಆಟಾಡಿ ಎಲ್ಲ ಗಲೀಜು ಮಾಡಿ ರಂಗೋಲಿ ಅಷ್ಟು ಅಳಿಸಾಕ್ಬಿಟ್ಟಿದ್ರು. ಅದೇನು ಸಂಜೆ ತನಕ ಇರಲೇ ಇಲ್ಲ ರಂಗೋಲಿ. ಇನ್ನೇನು ಮಾಡೋದು, ಪೂಜೆ ಮಾಡೋ ತನಕನಾದರೂ ಇರಲಿ ಅಂತಂದು ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಕೂಡ ಬಂದರು. ಅವರು ಕೂಡ ಎಲ್ಲ ಬಿಸಿನೀರೆಲ್ಲ ಕಾಯೋದಕ್ಕೆ ಅಂತ ಇಟ್ಬಿಟ್ಟು, ಅದು ಹಿಟ್ಟಿರುತ್ತಲ್ವ, ಸೊ ಅದು ಹಿಟ್ಟನ್ನು ಬೇಯಿಸ್ಬಿಟ್ಟು ಸಂಡಿಗೆ ಹಿಟ್ಟಾಗಿ ಮಾಡ್ತಾಯಿದ್ರು. ನಾನು ಕೂಡ ತಿರುಗ್ತಾ ಇದ್ದೀನಿ. ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. 2 ದೊಡ್ಡ ಪಾತ್ರೆ. ಹಾಗೆ ನನಗೆ ಎತ್ಕೊಂಡು ಹೋಗೋಕ್ಕಾಗಲಿಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ ಕೈಯಲ್ಲಿ ಎತ್ತಿಡಿಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ತುಂಬ ಬಿಸಿ ಇರುತ್ತಲ್ವ, ಬೇಡ ನಾನೇ ಎತ್ತಿಡ್ತೀನಿ ಅಂತಂದು ಹೇಳಿದ್ರು. ಹಾಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡ್ತಾರೆ ನಮ್ಮಮ್ಮ ಆಲ್ರೆಡಿ ಒಂದು ಚಿಕ್ಕದು ತೊಗೊಂಬಂದ್ಬಿಟ್ಟು ಹಾಕ್ತಾಯಿದ್ದಾರೆ. ದೊಡ್ಡ ಪಾತ್ರೆ ನಮ್ಮ ಮನೆಯವ್ರ ಹತ್ರ ಎತ್ತಿಡಿಸಿದ್ನಲ್ವ, ಹಾಗೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು. ಸೊ ಸಂಡೇ ಹಾಕಿದ್ವಿ, ಅವಾಗ ನನ್ನ ಮಗಳು ಇದ್ಲಲ್ವ, ಸೊ ಅವಳು ಹಾಕಿದ್ಲು. ಇವಾಗ ನಮ್ಮಮ್ಮ ಹಾಕ್ತಿದ್ದಾರೆ, ನನ್ನ ಮಗ ಸುಮ್ಮನೆ ಕುತ್ಕೊಂಡಿದ್ದಾನೆ. ಹಾಗೆ ಬಿಸಿನೀರು ಕೂಡ ತೊಗೊಂಬಂದಿದ್ವಿ ಕೆಟಲಲ್ಲಿ. ಅವಾಗವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತಲ್ವ, ಸ್ವಲ್ಪ ನೀರು ಹಾಕೋಣ ಅಂತಂದು ಬಿಸಿನೀರು ಮಾಡ್ಕೊಂಡು ಹಾಕ್ತಾಯಿದ್ದೀವಿ. ಆ್ಯಕ್ಚುಲಿ ಸೀರೆನಲ್ಲಿ ಹಾಕ್ತಾಯಿದ್ದೀವಿ. ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲ್ಗಡೆ ಹಾಕ್ತಾಯಿದ್ದೀವಿ, ಸೀರೆ ಹಾಕ್ಬಿಟ್ಟು. ಯಾರೆಲ್ಲ ಚಿಕ್ಕವರಿದ್ದಾಗೆಲ್ಲ ಸಂಡಿಗೆ ಹಪ್ಪಳ ಎಲ್ಲ ಹಾಕಿದ್ದೀರಾ, ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ, ಮೆಮೊರೀಸ್ ಇದೆ ಇದ್ದರೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಚಿಕ್ಕವರಿದ್ದಾಗೆಲ್ಲ ಅಜ್ಜಿ ಜೊತೆಗೆ ಹಪ್ಪಳ ಸಂಡಿಗೆ ಮಾಡೋದು, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ. ಅದಂತೂ ತುಂಬ ಮೆಮೊರೀಸ್. ಅವ್ರ ಜೊತೆ ಮಾಡೋದಲ್ಲದೆ ಅಕ್ಕಪಕ್ಕದವ್ರು ಮಾಡಿದ್ರು ಕೂಡ ಅವ್ರ ಮನೆಗೆ ಹೋಗಿ ಸಂಡಿಗೆ ಹಾಕ್ತಿದ್ವಿ. ಹಿಂಗೆಲ್ಲ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನೂ ಕೂಡ ಮುಗಿಸ್ಕೊಂಡ್ವಿ. ಸಂಡಿಗೆ ಎಲ್ಲ ಹಾಕಿ ಒಣಗೋಕ್ಕೆ ಇಟ್ಕೊಂಡು ಬಂದು ಕುತ್ಕೊಂಡ್ಬಿಟ್ಟು ನಿಧಾನಕ್ಕೆ ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ದೀವಿ. ಹಾಗೆ ಅಮ್ಮ ಚಿತ್ರಾನ್ನ ಕೂಡ ತಂದಿದ್ದರು. ಅವ್ರದ್ದು ಚಿತ್ರಾನ್ನ ಹಾಗೆ ನೋಡ್ತಾರೆ. ನನ್ನ ಮಗ ಬರೀ ಚಕ್ಲಿ ತಿಂತಾಯಿದ್ದಾನೆ. ನನಗೆ ಏನು ಬೇಡ, ಚಕ್ಲಿ ತಿಂತೀನಿ ಅಂತಂದು ಏನು ಮಾಡಿದ್ರೂ ತಿನ್ನಲಿಲ್ಲ. ಹಾಗೆ ಹಿಂದಿನ ದಿನ ಹಾಕಿದ್ವಿ ನಾವು ಸಂಡಿಗೆನ, ಅಂದರೆ 2 ಡೇಸ್ ಬ್ಯಾಕ್ ಹಾಕಿದ್ವಿ. ಅದು ರೆಕಾರ್ಡ್ ಮಾಡಿರಲಿಲ್ಲ ನಾನು ವೀಡಿಯೋ, ಸೊ ಇವತ್ತಿಂದಷ್ಟೇ ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ನೋಡ್ತಾ ಇರ್ಬೋದು. ಬಿಡಿಸ್ತಾ ಇದ್ದೀವಿ. ಸೀರೆ ಮೇಲೆ ಮಾಡಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಬಿಡಿಸ್ಬೇಕಾಗುತ್ತೆ, ಇಲ್ಲ ಅಂತಂದರೆ ಬಿಡೋದಿಲ್ಲ. ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ಈಸಿಯಾಗಿ ಬಿಡುತ್ತೆ. ಸೊ ನೆಕ್ಸ್ಟ್ ಪ್ಲಾಸ್ಟಿಕ್ ಕವರ್ ತರಿಸಿದ್ದೀನಿ, ಅದನ್ನು ಹಾಕಿರೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು, ಇದಿಷ್ಟು ಒಂದು ಸೀರೆ ಪೂರ್ತಿ ಈಗ ಸಂಡಿಗೆ ಬಿಡಿಸ್ಬೇಕು. 1 ಅವರ್ ಆಯಿತು ಸಂಡಿಗೆ ಎಲ್ಲ ಬಿಡಿಸೋಷ್ಟರಲ್ಲಿ. ಒಂದೊಂದು ಮಧ್ಯೆ ಸ್ವಲ್ಪ ಕಟ್ಟಾಗಿದೆ. ನನ್ನ ಮಗಳು ಹಾಕಿದ್ಲು, ಸಂಡೇ ರಜಾ ಇತ್ತಲ್ವ, ಸೊ ಹಂಗಾಗಿ ಅವಳು ಮನೇಲಿದ್ಲು. ನಾವೇನು ಮಾಡ್ತೀವೋ ಅದನ್ನು ಮಾಡಬೇಕು. ಅವಳು ಮಾಡ್ತೀನಿ ಅಂತ ಹೇಳಿದ್ಲು. ನೋಡಿದ್ರೆ ಎಲ್ಲ ಸ್ವಲ್ಪ ಪೀಸ್ ಹಾಕಿದ್ದಾಳೆ. ಅವಳು ಹಾಕಿರೋದೆಲ್ಲ ಅಷ್ಟೊಂದು ಚೆನ್ನಾಗಿ ಬಂದೇ ಇಲ್ಲ. ಸ್ವಲ್ಪನೇ ನೀರು ಹಾಕ್ಕೋಬೇಕು, ಬಿಡಿಸ್ತಾ ಇರಬೇಕು. ಆ ನೀರು ಹಾಕ್ಬಿಟ್ರೆ ಒಂದು ಸ್ವಲ್ಪ ಬೇಗನೆ ಬಿಡುತ್ತೆ ಅಂತಂದು ನಮ್ಮಮ್ಮ ಎಲ್ಲ ಕಡೆ ನೀರು ಹಾಕಿ ಹಂಗೆ ಬಿಟ್ಟಿದ್ದಾರೆ. ಬಟ್ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ರೆ ಹಾಗೆ ಬೇಗನೆ ಬಂದುಬಿಡುತ್ತೆ. ಸೀರೆಯಲ್ಲಿ ಹಾಕಿದ್ರೆ ಮತ್ತೆ ಅದನ್ನು ಒಂದು ದಿನ 2 ದಿನ ಒಣಗಿಸ್ಕೋಬೇಕಾಗುತ್ತೆ ನಾವು. ನೋಡ್ತಾ ಇರ್ಬೋದು, ಇಷ್ಟು ಸಂಡಿಗೆ ಬಂದಿದೆ. ಇನ್ನೂ ಒಂದು ಮರ ಕೂಡ ಬಂದಿದೆ ಆ ಸೈಡು.
ನೋಡ್ತಾ ಇರ್ಬೋದು ಇಷ್ಟೊಂದು ಸಂಡಿಗೆ ಬಂದಿದೆ. ಒಂದು ಸೀರೆಯಲ್ಲಿ ಇಷ್ಟೊಂದು ಸಂಡಿಗೆ ಹಾಕಿರೋದು ನಾವು. ಹಾಗೆ ಇನ್ನೊಂದು ಸ್ವಲ್ಪ ಇದೆ. ಹಾಗೆ ನನ್ನ ಮಗಳು ಕೂಡ ಬರ್ತಾ ಇದ್ದಾಳೆ, ಇನ್ನೊಂದು 2 ನಿಮಿಷಕ್ಕೆ ಬಂದುಬಿಡ್ತಾಳೆ ಅಂತಂದು ಅವಳಿಗೇನಾದರೂ ಜ್ಯೂಸ್ ಗೀಸ್ ಮಾಡ್ಕೊಳ್ಳೋಣ ಅಂತಂದು. ಸೊ ಕಲ್ಲಂಗಡಿ ಹಣ್ಣು ಹಾಗೆ ಫ್ರಿಜ್ಜಲ್ಲಿ ಇತ್ತಲ್ವ, ಅದು ತಿನ್ನೋಕ್ಕಾಗಲ್ಲ, ಅಲ್ಲೆಲ್ಲ ಜುಮ್ ಅನ್ನುತ್ತೆ. ಹಾಗಾಗಿ ಅವಳಿಗೆ ಜ್ಯೂಸ್ ಮಾಡಿಕೊಟ್ಬಿಡೋಣ ಅಂತಂದು. ನಮಗೂ ಕೂಡ ಸುಸ್ತಾಗಿಬಿಟ್ಟಿತ್ತು ಸಂಡಿಗೆ ಹಾಕಿ ಸಂಡಿಗೆ ಎಲ್ಲ ಬಿಡಿಸ್ಬಿಟ್ಟು. ಹಾಗಾಗಿ ಬೇಸಿಗೆ ಬೇರೆ ಅಲ್ವಾ, ಸೊ ವಾಟರ್ ಮೆಲನ್ ಜ್ಯೂಸ್ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಎಲ್ಲ ಏನೂ ಮಾಡ್ತಾಯಿಲ್ಲ, ಯಾಕಂದರೆ ರಾತ್ರಿ ನಾನು ಇಲ್ಲಿ ಓಟ್ಸ್ ಮತ್ತು ಗೋಧಿ ದೋಸೆನ ಅಂದರೆ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ ದೋಸೆ ಹಾಕೋದಕ್ಕೆ ಅಂತಂದು. ಅದೇ ಇತ್ತು, ಹಾಗಾಗಿ ಅದಕ್ಕೆ ನಾನು ಶೇಂಗಾ ಚಟ್ನಿ ಮಾಡಿ ಅದನ್ನೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೂ ಕೂಡ ಶಾವಿಗೆ ಉಪ್ಪಿಟ್ಟಿತ್ತು, ಚಿತ್ರಾನ್ನ ಇತ್ತು. ಹಾಗಾಗಿ ಸಂಡಿಗೆ ಹಾಕೋ ದಿನ ಅಡುಗೆದೆಲ್ಲ ಇಟ್ಕೊಳಕ್ಕೆ ಆಗಲ್ಲ ನಮಗೆ. ಸೊ ಹಂಗಾಗಿ ಏನಿರುತ್ತೋ ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ. ದೋಸೆ ತಿಂತೀನಿ ಅಂತ ಹೇಳಿ ನನ್ನ ಮಗಳು. ಹಾಗಾಗಿ ಅವಳಿಗೆ ದೋಸೆ, ಯಾಕಂದರೆ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ತಿಂತೀನಿ ಅಂತಂದು ತಿಂದೋಗಿದ್ಲು. ಮತ್ತೆ ಅದನ್ನೇ ತಿನ್ನಬೇಕು ಅಂದರೆ ಅವಳಿಗೆ ಬೇಜಾರಾಗುತ್ತೆ. ಅದಕ್ಕೆ ಅವಳಿಗೆ ಫಸ್ಟು ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಟ್ಟು ಆಮೇಲೆ ಎಲ್ಲರೂ ದೋಸೆ ಹಾಕೋಣ ಅಂತಂದು ಅಂದ್ಕೊಂಡಿದ್ದೀವಿ. ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ಗೆ ನಾನು ಏನೂ ಹಾಕಿಲ್ಲ, ಜಸ್ಟ್ ಸ್ವಲ್ಪ ಸಿನ್ನಮನ್ ಪೌಡರು, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ. ತುಂಬಾ ಸ್ವೀಟ್ ಇತ್ತು ಹಾಗೆ ತಿನ್ನೋಕ್ಕೆ, ಬಟ್ ಫ್ರಿಜ್ಜಲ್ಲಿ ಇತ್ತಲ್ವ ಅಲ್ಲೆಲ್ಲ ಜುಮ್ ಅನ್ನುತ್ತೆ ಅಂತಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ಮೇಲೆ ಅದರದ್ದು ಸ್ವಲ್ಪ ಕೋಲ್ಡ್ ಕಡಿಮೆ ಆಯಿತು. ಸೊ ಇದನ್ನು ಸ್ವಲ್ಪ ಸೋಸ್ಕೋಬೇಕು, ಬೀಜ ಎಲ್ಲ ಇರುತ್ತಲ್ವ, ಹಾಗೆ ಕುಡಿಯೋಕ್ಕಾಗಲ್ಲ. ಸಕ್ಕರೆ ಬೇಕು ಅನ್ನೋರು ಇನ್ನೂ ಸಕ್ಕರೆ ಹಾಕ್ಕೋಬೋದು, ಬಟ್ ನಂಗೆ ಇದೇ ಸ್ವೀಟ್ ಇತ್ತು ಅನ್ನಿಸ್ತು. ನಮ್ಮಮ್ಮ ನನ್ನ ಮಗಳಿಗೆ ಸಕ್ಕರೆ ಹಾಕ್ಕೊಡ್ಬೇಕು ಅಂತಂದು ಹೇಳಿದ್ರು, ಬಟ್ ಅವಳು ವಾಟರ್ ಮೆಲನ್ ಜ್ಯೂಸ್ ಹೆಂಗಿದ್ರೂ ಕೂಡ ಕುಡಿತಾಳೆ, ಹಂಗಾಗಿ ಅವಳಿಗೇನು ಸಕ್ಕರೆ ಹಾಕಿಲ್ಲ, ಅದೇ ಸ್ವೀಟಾಗಿತ್ತು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.